ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ಇದರ ವಿಶೇಷ ಸಭೆಯು ರೋಟರಿ ಕ್ಲಬ್ಬಿನ ಪೂರ್ವ ಅಧ್ಯಕ್ಷರಾದ ಗೋಪಾಲ ಎಣ್ಣೆಮಜ್ಜಲು ಇವರ ಮನೆಯಲ್ಲಿ ದಿನಾಂಕ 8ರಂದು ನಡೆಯಿತು. ಇನ್ನು ಸಭೆಯಲ್ಲಿ ಮುಂದಿನ 24-25ನೇ ಸಾಲಿನ ಅಧ್ಯಕ್ಷರಾಗಿ ರೋಟರಿಯನ್ ಚಂದ್ರಶೇಖರ್ ನಾಯರವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಕಾರ್ಯದರ್ಶಿಯಾಗಿ ಚಿದಾನಂದ ಕುಳ್ ಇವರನ್ನು ಆಯ್ಕೆ ಮಾಡಲಾಯಿತು ಮತ್ತು ರೋಟರಿ ಕ್ಲಬ್ನ ನಿಕಟಪೂರ್ವ ಕಾರ್ಯದರ್ಶಿ ಡಾ ರವಿ ಕಕ್ಕಿ ಪದವು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿರುವ ಕಬಡ್ಡಿ ಟೂರ್ನಮೆಂಟ್ ಇದಕ್ಕೆ ರೋಟರಿ ಕ್ಲಬ್ನಿಂದ 30,000 ಬಹುಮಾನವನ್ನು ಕೂಡ ಮಾಡುವುದಾಗಿ ತೀರ್ಮಾನಿಸಲಾಯಿತು. ಭಾಗವಹಿಸಲಿ ಖಂಡಿತವಾಗಿ ಚೇರ್ಮನ್ ಅವಕಾಶಗಳಿದೆ. ಅದು ನಿಮ್ಮ ಆ ರೋಟರಿಯಲ್ಲಿ ಭಾಗವಹಿಸಿಕೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆ ಹುದ್ದೆಗಳು ಸಿಗ್ತದೆ ಅಂತ ಹೇಳುವಂತ ನನ್ನ ಒಂದು ಅನುಭವದ ಮಾತಿದೆ. ಹಾಗಾಗಿ ಯಾರು ಕೂಡ ನಾವು ಸುಮ್ಮನೆ ಹೋಗಿ ನಮಗೆ ಹುದ್ದೆ ಕೊಡಿ ಆ ಹುದ್ದೆ ಕೊಡಿ ಅಂತ ನಮ್ಮ ಆಕ್ಟಿವ್ ಎಷ್ಟಿದೆ ಅದು ಡಿಸ್ಟಿಕ್ ಅಲ್ಲಿ ಅದಕ್ಕೆ ಸರಿಯಾಗಿ ಒಂದು ಫಲಾಪೇಕ್ಷೆಗೆ ಸರಿಯಾಗಿ ಅದು ಸಿಗ್ತದೆ ಅಂತ ಹೇಳುವಂತ ನನ್ನದೊಂದು ಆಶೆ. ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ರೋಟರಿ ಡಿಸ್ಟಿಕ್ ಇವೆಂಟ್ಗಳಾಗಿರುವುದು ಇದರಲ್ಲಿ ಭಾಗವಹಿಸಬೇಕಂತ ಹೇಳ್ಕೊಂಡು ಈ ವರ್ಷ ನಮ್ಮ ಕ್ಲಬ್ಬಿಗೆ ಅಧ್ಯಕ್ಷರಾಗಲಿಲ್ಲ. ವಿಜಯಕುಮಾರ್ ಪ್ರತಿ ಸಲ ಹೇಳ್ತಾ ಇದ್ರು ಎಲ್ಲರಿದ್ದು ನಮ್ಮ ಕ್ಲಬ್ಬಿಗೆ ಅಧ್ಯಕ್ಷರಾಗಲಿಲ್ಲ ಹೇಳೋದು. ಹಾಗಾಗಿ ಅಧ್ಯಕ್ಷರು ಕೂಡ ಆಯ್ಕೆ ಕೂಡ ಇವತ್ತು ನಡಿಬೇಕು. ಆ ಕ್ಲಬ್ಬು ಇನ್ನು ಮುಂದೆ ಕೂಡ ತನ್ನ ಹಿನ್ನೆಲೆಯನ್ನ ಅದು ಮತ್ತೆ ಈ ಒಂದು ಪರಂಪರೆಯನ್ನು ಗಳಿಸಿಕೊಳ್ಳಲಿಕ್ಕೆ ನಾವೆಲ್ಲ ಅದಕ್ಕೆ ಕಾರ್ಯತತ್ಪರತೆಯನ್ನು ಮಾಡಬೇಕು ಅಂತ ಒಂದು ವಿನಂತಿಯನ್ನು ಮಾಡಿಕೊಂಡು ಎಲ್ರಿಗೂ ಶುಭವಾಗಲಿ. ಮಾತುಗಳು ಅಧ್ಯಕ್ಷ ಆದ ಕೂಡಲೇ ನಾನು ಅಧ್ಯಕ್ಷನಾಗಿ ಎಂತ ಮಾಡ್ಲಿಕ್ಕೆ ಆಗ್ತದಾ ಇಲ್ಲ ಅಂತ ಹೇಳುವಂತ ಆ ಒಂದು ಯಾವುದೇ ಸಂಶಯ ಬೇಡ. ಬಹುಶಃ ನಮ್ಮ ಎಲ್ಲರನ್ನು ಕೂಡ ತೊಡಗಿಸಿಕೊಂಡು ಹೋದಾಗ ಆಗ್ತದೆ. ಈಗ ನಮ್ಮ ಕ್ಲಬ್ಬಿನಲ್ಲಿ ಈಗ ಉದಾಹರಣೆಗಾಗಿ ನಮ್ಮ ಕ್ಲಬ್ಬಿನಲ್ಲಿ ಇರೋದು 30 ಜನ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರೋದು 15-20 ಜನ ಇರ್ತಾರೆ. ಆದರೆ ಒಂದು 10-12 ಜನ 100% ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಾಗವಹಿಸ್ತಾರೆ. ನೀವು ಕಾನ್ಫರೆನ್ಸ್ ಇರ್ಬೋದು, TRF ಸೆಮಿನಾರ್ ಇರ್ಬೋದು, ಎಲ್ಲ ಒಂದು ಸಮಯ ಬರಲಿಕ್ಕಾಗದಿದ್ದರೂ ಕೂಡ ಸ್ವಲ್ಪ ಅದರ ಪೇಮೆಂಟನ್ನಾದರೂ ಮಾಡಿಕೊಂಡು ಅದರಲ್ಲಿ ಸಹಕರಿಸತಕ್ಕಂಥ ಅಂದರೆ ಹಿಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಆದ ಕಾರಣ ಯಾರು ಅಧ್ಯಕ್ಷರಾಗುವುದಕ್ಕೂ ಕೂಡ ನಮ್ಮದಲ್ಲಿ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪೂರ್ವಾಧ್ಯಕ್ಷರುಗಳು ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದೆ. ಸಭಾ ವೇದಿಕೆ ಇರ್ಬೋದು, ಅಲ್ಲಿ ಸನ್ಮಾನ ಕಾರ್ಯಕ್ರಮಗಳಿರ್ಬೋದು, ಸಭೆ ಆಗುವಾಗ ಒಂದು ಮತ್ತೆ ಅವರಿಗೆ ಒಂದು ದ್ವಿತೀಯ ಪ್ರಶಸ್ತಿ 30,000 ನಾವು ರೋಟರಿ ಕ್ಲಬ್ನ ಹೆಸರಿನಲ್ಲಿ ಕೊಡೋದು ಅಂತ ಎಲ್ಲ ಸದಸ್ಯರು ಅದಕ್ಕೆ ಸಹಕಾರ ಕೊಟ್ಟು ಅದೊಂದು ಆ ಒಂದು ಮೊತ್ತವನ್ನು ಮಾಡಿ ನಾವು ಕೊಡೋದು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಅದಕ್ಕೆಲ್ಲರೂ ಸಹಕರಿಸಬೇಕು ಅಂತ ಎಲ್ಲರೂ ಯೋಗ್ಯ ಮಾತ್ರ ಎಲ್ಲರೂ ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ಸುಮಾರು 21 ವರ್ಷಗಳನ್ನು ಪೂರೈಸಿದ್ದು ಹಲವಾರು ಪ್ರಶಸ್ತಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಪಡೆದುಕೊಂಡಿದೆ. ಅನೇಕ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಲೇಖನಿ ಸಾಮಗ್ರಿಗಳನ್ನು ಒದಗಿಸಿದೆ. ಸುಬ್ರಹ್ಮಣ್ಯದ ದೇವಳದ ಪರಿಸರದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನ ಅಲ್ಲದೆ ಈ ವರ್ಷ ಅತ್ಯುತ್ತಮ ಕೆಲಸಕ್ಕಾಗಿ ರೋಟರಿ ಅಂತಾರಾಷ್ಟ್ರೀಯ ಸೈಟೇಷನ್ ಅವಾರ್ಡ್ ಕೂಡ ಪಡೆದುಕೊಂಡಿದೆ. ಇನ್ನು ಸಭೆಯ ವೇದಿಕೆಯಲ್ಲಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷ ಪ್ರಶಾಂತ್ ಕೋಡಿಬೈಲು, ಕಾರ್ಯದರ್ಶಿ ಮೋಹನ್ ದಾಸ್ ಎಣ್ಣೆಮಜ್ಜಲು, ಪೂರ್ವ ಅಸಿಸ್ಟೆಂಟ್ ಗವರ್ನರ್ ಶ್ರೀರಾಮ್ ಎನೆಕಲ್ಲು, ರಾಮಕೃಷ್ಣ ಮಲ್ಲಾರ್ ಇವರು ಉಪಸ್ಥಿತರಿದ್ದರು. ಇನ್ನು ಕ್ಲಬ್ಬಿನ ಕಾರ್ಯದರ್ಶಿಯಾದ ಮೋಹನ್ ದಾಸ್ ಎಣ್ಣೆಮಜ್ಜಲು ಸ್ವಾಗತಿಸಿ ಪೂರ್ವ ಅಧ್ಯಕ್ಷ ವಿಜಯಕುಮಾರ್ ವಂದನಾರ್ಪಣೆ ಕೈದರು.